ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನದ ಹೊಗೆ ಇನ್ನೂ ಕೂಡ ತಣ್ಣಗಾದಂತೆ ಕಾಣಿಸ್ತಾ ಇಲ್ಲ. ಆರ್ಎಸ್ಎಸ್ ನಾಯಕರಿಗೆ ದೂರು ಕೊಟ್ಟಿದ್ದಾರೆ ರೆಬಲ್ ನಾಯಕರು. ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ, ಇನ್ನೂ ಕೂಡ ಅಸಮಾಧಾನದ ಬೇಗುದಿ ಹಾಗೇ ಇದೆ. ಆರ್ಎಸ್ಎಸ್ ನಾಯಕರಿಗೆ ರೆಬಲ್ ನಾಯಕರು ದೂರು ಕೊಟ್ಟಿದ್ದಾರೆ. ಬಸನಗೌಡ ಯತ್ನಾಳ್, ರಮೇಶ್ ಜಾರಕಿಹೊಳಿ ಹಾಗೆ ಅರವಿಂದ್ ಲಿಂಬಾವಳಿ ನೇತೃತ್ವದ ತಂಡ ಆರ್ಎಸ್ಎಸ್ ನಾಯಕರನ್ನ ಭೇಟಿ ಮಾಡಿದೆ. ಮುಕುಂದ್ ಹಾಗೂ ದತ್ತಾತ್ರೇಯ ಹೊಸಬಾಳಿಗೆ ದೂರನ್ನ ಕೊಟ್ಟಿದ್ದಾರೆ. ಆಗಸ್ಟ್ 16ರಂದು ಕೇಶವ ಕೃಪಾಗೆ ತೆರಳಿ ದೂರು ನೀಡಿದ್ರು ರೆಬಲ್ಸ್. ಪ್ರತ್ಯೇಕ ಪಾದಯಾತ್ರೆ ಪಕ್ಷದಲ್ಲಿ ಕಡೆಗಣನೆ ಅಂತ ದೂರು ಕೊಟ್ಟಿದ್ದಾರೆ. ನಮ್ಮನ್ನ ಸೈಡ್ ಲೈನ್ ಮಾಡ್ತಾ ಇದ್ದಾರೆ, ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ ಹೇಳಿ ದೂರನ್ನ ಕೊಟ್ಟಿದ್ದಾರೆ. ಓಕೆ, ಸಮಸ್ಯೆಯನ್ನ ಬಗೆಹರಿಸೋಣ ಅಂತ ಹೇಳಿ ಭರವಸೆಯನ್ನ ಕೊಟ್ಟಿದೆ ಆರ್ಎಸ್ಎಸ್. ಇದೇ ವಾರದಲ್ಲಿ ಸಭೆ ನಡೆಸೋದಾಗಿ ರೆಬಲ್ಸ್ಗೆ ಆರ್ಎಸ್ಎಸ್ನ ಮುಖಂಡರು ಭರವಸೆಯನ್ನ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಶಶಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಕೂಡ ರೆಬಲ್ ನಾಯಕರ ಅಸಮಾಧಾನ ಹಾಗೇ ಇದೆ. ಸೊ ಆರ್ಎಸ್ಎಸ್ ಮುಖಂಡರನ್ನ ಭೇಟಿ ಮಾಡುವ ಹಂತಕ್ಕೆ ರೆಬಲ್ ನಾಯಕರು ಬಂದಿದ್ದಾರೆ, ಭೇಟಿ ಕೂಡ ಮಾಡಿದ್ದಾರೆ. ಸದ್ಯ ಆರ್ಎಸ್ಎಸ್ನ ಮುಖಂಡರು ಎಲ್ಲವನ್ನ ಸರಿ ಮಾಡ್ತೀವಿ ಅನ್ನುವಂಥ ಭರವಸೆ ಕೂಡ ಕೊಟ್ಟಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗ್ಬೋದು ಬಿಜೆಪಿಯಲ್ಲಿ? ಹೋಗಿ ಪ್ರೈಮ್ ಮಿನಿಸ್ಟರ್ ನಾಯಕರು ಮತ್ತೆ ಜೆಡಿಎಸ್ ನ ನಾಯಕರು ಮೈತ್ರಿಯನ್ನ ಇಟ್ಕೊಂಡು ಏನ್ ಸಿಎಂ ಪತ್ನಿಗೆ ಮೂಡಾದಲ್ಲಿ ಏನ್ ಅಕ್ರಮವಾಗಿ ಸೈಟ್ಗಳ ಹಂಚಿಕೆ ಆಗಿದೆ ಈ ವಿಚಾರಕ್ಕೆ ಬೆಂಗಳೂರಿನಿಂದ ಮೈಸೂರುವರೆಗೂ ಕೂಡ ಪಾದಯಾತ್ರೆಯನ್ನ ಮಾಡಿದ್ರು. ಆ ಕಾರ್ಯಕ್ರಮದ ಉದ್ದಕ್ಕೂ ಮತ್ತೆ ಕಾರ್ಯಕ್ರಮದ ಆಯೋಜನೆಯಲ್ಲಿ ಕೇವಲ ವಿಜಯೇಂದ್ರ ಮತ್ತೆ ಆರ್ ಅಶೋಕ್ ಮತ್ತೆ ಮಾಜಿ ಡಿಸಿಎಂ ಆದಂತ ಅಶ್ವಥ್ ನಾರಾಯಣ್ ಅವರು ಇವರ ಬೆಂಬಲಿಗರಿಗೆ ಮಾತ್ರ ಆದ್ಯತೆಯನ್ನ ಕೊಡಲಾಗಿತ್ತು. ಬೇರೆಯವರನ್ನ ಅಲ್ಲಿ ಫೋಕಸ್ ಮಾಡೋದಾಗಿರ್ಬೋದು, ಭಾಷಣ ಮಾಡೋದಾಗಿರ್ಬೋದು, ಇನ್ನಿತರೆ ಪಕ್ಷದ ಚಟುವಟಿಕೆಗಳಾಗಿರ್ಬೋದು ಯಾವುದನ್ನು ಕೂಡ ಸರಿಯಾದಂತ ಬೇರೆ ನಾಯಕರನ್ನ ಬಳಕೆಯನ್ನ ಮಾಡ್ಕೊಂಡಿಲ್ಲ. ಕೇವಲ ಅವರ ಆತ್ಮೀಯರಿಗೆ ಮಾತ್ರ ಈ ಒಂದು ಕಾರ್ಯಕ್ರಮ ಮಾಡಿದಂತಾಗಿದೆ. ಇದರಿಂದ ಉತ್ತರ ಕರ್ನಾಟಕದಲ್ಲಿ ಯಾವುದೇ ರೀತಿಯಾದ ಕೂಡ ಸಮಸ್ಯೆ ಬಗೆಹರಿದಿಲ್ಲ. ಏನ್ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಬಿಜೆಪಿ ಪ್ರಬಲವಾಗಿದೆ ಉತ್ತರ ಕರ್ನಾಟಕದಲ್ಲಿ. ಹೀಗಾಗಿ ನಾವು ಕೂಡ ಉತ್ತರ ಕರ್ನಾಟಕದಲ್ಲೂ ಕೂಡ ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಿಜೆಪಿಯ ಹಿರಿಯ ಶಾಸಕರಂತ ಯತ್ನಾಳ್ ಅವರು ಕೂಡ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ರು. ಅದಕ್ಕೆ ಸಹಮತ ಅನ್ನುವಂತೆ ಬಿಜೆಪಿಯ ಶಾಸಕರಂತ ಏನು ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಅದಕ್ಕೆ ಒಂದು ಬೆಂಬಲವಾಗಿ ಮಾಜಿ ಸಂಸದಂತ ಪ್ರತಾಪ್ ಸಿಂಹ ಆಗಿರ್ಬೋದು, ಮತ್ತೆ ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಅದೇ ರೀತಿಯಾಗಿ ಕೆಲವೊಂದಷ್ಟು ನಾಯಕರು ಕೂಡ ಒಂದು ಸಹಮತವನ್ನ ವ್ಯಕ್ತಪಡಿಸಿ ಉತ್ತರ ಕರ್ನಾಟಕದಲ್ಲೂ ಕೂಡ ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ ಹೇಳಿದ್ರು. ಇದಕ್ಕೆ ಬೆಂಬಲವನ್ನ ಮಾಜಿ ಶಾಸಕರಂತ ಅರವಿಂದ್ ಲಿಂಬಾವಳಿ ಕೂಡ ಕೊಟ್ಟಿದ್ರು. ಆದ್ರೆ ಈ ಯಾವುದೇ ಶಾಸಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡ ಕೆಲಸ ವಿಪಕ್ಷ ನಾಯಕರಂತ ಆರ್ ಅಶೋಕ್ ಆಗಿರ್ಬೋದು, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಗಿರ್ಬೋದು ಯಾರು ಕೂಡ ಮಾಡಿಲ್ಲ. ಹೀಗಾಗಿ ಹಿರಿಯರನ್ನ ಮತ್ತೆ ಮಾಜಿ ಶಾಸಕರನ್ನ ಬಿಜೆಪಿಯಲ್ಲಿ ಕಡೆಗಣನೆ ಮಾಡಲಾಗಿದೆ. ಹೀಗಾಗಿ ಇದ್ರ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಹೇಳ್ಬಿಟ್ಟು ಆರ್ಎಸ್ಎಸ್ ನ ಮುಖಂಡರಿಗೆ ಭೇಟಿಯನ್ನ ಮಾಡಿ ರೆಬಲ್ಸ್ ಟೀಮ್ ಈಗ ದೂರನ್ನು ಕೂಡ ಕೊಟ್ಟಿದೆ. ಆಯ್ತು, ಈ ಸಮಸ್ಯೆಯನ್ನ ಬಗೆಹರಿಸ್ತೇವೆ ಅಂತ ಹೇಳ್ಬಿಟ್ಟು ಆರ್ಎಸ್ ಮುಖಂಡರು ಕೂಡ ಏನ್ ರೆಬಲ್ ಶಾಸಕರು ಕೂಡ ಮನವಿಯನ್ನು ಏನು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಯಾವಾಗ ಬಂಡಾಯ ಶಮನ ಆಗುತ್ತೆ, ಮತ್ತೊಮ್ಮೆ ಏನಾದ್ರೂ ಹೋರಾಟವನ್ನ ರೂಪುರೇಷೆಯನ್ನು ಕೈಗೊಳ್ತಾರ, ಇಲ್ಲ ಉತ್ತರ ಕರ್ನಾಟಕದಲ್ಲಿ ಮೂಡಾ ವಿರುದ್ಧ ಮತ್ತೊಂದು ಹೋರಾಟವನ್ನ ಪ್ರಾರಂಭ ಮಾಡೋದಕ್ಕೆ ವಿಜೇಂದ್ರ ಮತ್ತೆ ಆರ್ ಅಶೋಕ್ ಅವರು ಕೂಡ ಬೆಂಬಲವನ್ನು ಕೊಡ್ತಾರೆ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ. ಸಿಂಧೂರ. ಓಕೆ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗೆ.